ರಾಜ್ಯ ಸರ್ಕಾರ ಈ ಸಲ ಕೂಡ 1,32,000 ಕೋಟಿ ಸಾಲ ಮಾಡಿದೆ. ಹೀಗಾಗಿ ಈಗ ರಾಜ್ಯದ ಸಾಲ 8,24,000 ಕೋಟಿ ತಲುಪಿದೆ. ಹೀಗಾಗಿ ಇವತ್ತು ಬಿಜೆಪಿ ನಾಯಕರು ಸಿದ್ದರಾಮಯ್ಯ ಅವರದ್ದು ಸಾಲದ ಬಜೆಟ್ ಅಂತ ಕರೆದ್ರು. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಕೇಂದ್ರ ಮಾಡಿರೋ ಸಾಲವನ್ನ ತನ್ನ ಸಮರ್ಥನೆಯಾಗಿ ಬಳಸ್ಕೊಳ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ದಾಖಲೆ ಬಜೆಟ್ ಮಂಡನೆಯಾಗ್ತಿದ್ದಂತೆ ಬಿಜೆಪಿ ಕಾಂಗ್ರೆಸ್ ದಂಗಲ್. ಆರ್ಥಿಕ ಶಿಸ್ತಿನ ಬಜೆಟ್ ಎಂದಾಸಿದ್ದು ಸಾಲದ ಹೊರೆ ಅಂತ ಬಿಜೆಪಿ ಗುದ್ದು. ದಾಖಲೆ 17ನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸಿದ್ದಾರೆ. ಬಜೆಟ್ ಮಂಡನೆಯಾಗ್ತಿದ್ದಂತೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಬಡಿದಾಟ ಶುರುವಾಗಿದೆ. ಕೈಯಲ್ಲಿ ಚೊಂಬು, ಚೊಂಬಿನೊಳಗೆ ಬಜೆಟ್ನ ಪ್ರತಿ, ಚೊಂಬಿನ ಮೇಲೆ 3 ನಾಮ ಹಾಕಿ ಪ್ರತಿಭಟನೆ ನಡೆಸಿದ ಬಿಜೆಪಿ ನಾಯಕರು ಇವತ್ತು ಬಜೆಟ್ನಲ್ಲಿ ಏನೇನೂ ಇಲ್ಲ, ಇದು ಖಾಲಿ ಚೊಂಬು ಅಂತ ಮೆರವಣಿಗೆ ಮಾಡಿದ್ರು. ಸರ್ವರಿಗೂ ತೆರಿಗೆ, ಸರ್ವರಿಗೂ ಸಾಲ ಅಂತ ಕಿಡಿಕಾರಿದ ವಿಪಕ್ಷ ನಾಯಕ ಆರ್ ಅಶೋಕ್ ಸಾಲ ಮಾಡಿ ಸರ್ಕಾರ ನಡೆಸೋಕೆ ನೀವೇ ಬೇಕಾ ಅಂತ ಗುಡುಗಿದ್ದಾರೆ. ಸರ್ವರಿಗೂ ತೆರಿಗೆ, ಸರ್ವರಿಗೂ ಸಾಲ. ಸಿದ್ದರಾಮಯ್ಯನವರ 17ನೇ ಬಜೆಟಿನ ತಿರುಳು. ಸರ್ವರಿಗೂ ತೆರಿಗೆ, ಮಾರಿ ಹಬ್ಬ. ಕರ್ನಾಟಕದ ಜನತೆಗೆ ಈ ಬಜೆಟ್ ಅಲ್ಲಿ ಏನ್ ಕೊಟ್ಟವ್ರೆ ಅಂದ್ರೆ ಚೊಂಬು ಚೊಂಬು ಚೊಂಬು, ಖಾಲಿ ಚೊಂಬು ಕೊಟ್ಟಿದ್ದಾರೆ. ಅದರಿಂದ ಈ ಬಜೆಟ್ ಏನಿದೆ ಇದು ಜನ ವಿರೋಧಿ ಬಜೆಟ್. ಉಪ್ಪು ಖಾರ ಹುಳಿ ಏನೂ ಇಲ್ಲ ಇದರಲ್ಲಿ. ಅಂದ್ರೆ ಸಾಲ ಮಾಡಿ ಸರ್ಕಾರ ನಡ್ಸಕ್ಕೆ ನೀ ಹಾಕ್ಬೇಕಪ್ಪ ಸಿದ್ದರಾಮಯ್ಯ, ನೀ ಹಾಕ್ಬೇಕು. ಯಾರೋ ಸಾಮಾನ್ಯ ಜನ ರೋಡಾಗಿರೋನು ಕೂಡ ಸಾಲ ಮಾಡಿ ತರಕಾರಿ ವ್ಯಾಪಾರ ಮಾಡೋನು ಕೂಡ ಮಾಡ್ತಾರೆ. ಇನ್ನುಳಿದ ಬಿಜೆಪಿ ನಾಯಕರು ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಕಾಂಗ್ರೆಸ್ನ ಶಾಸಕರೇ ನಾಮ ಹಾಕಿದ್ರು ಅಂತ ವಿಧಾನಸಭೆಯೊಳಗೆ ಸನ್ನೆ ಮಾಡಿದ್ರಂತೆ. ಇದನ್ನ ಮಾಧ್ಯಮಗಳ ಮುಂದೆ ವಿಜಯೇಂದ್ರ ಹೇಳಿದ್ರು. ನಾನು ಹೆಸರನ್ನ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಆಡಳಿತ ಪಕ್ಷದ ಶಾಸಕರು ಅಲ್ಲಿ ಹಿರಿಯ ಶಾಸಕರ ಹತ್ರ ಹೋಗಿ ಪಂಗ್ನಾಮ ಹಾಕಿದ್ದಾರೆ ಮುಖ್ಯಮಂತ್ರಿಗಳು ಅಂತೇಳಿ ಆಡಳಿತ ಪಕ್ಷ ಶಾಸಕರು ತೋರಿಸ್ತಾ ಇದ್ದಂತ ನಾನು ಗಮನಿಸಿದೆ. ಈ ಬಜೆಟ್ ಆರ್ಥಿಕ ಶಿಸ್ತಿನ ಪಾವಿತ್ರ್ಯ ಹೊಂದಿಲ್ಲ. ಕರ್ನಾಟಕವನ್ನ ತೀವ್ರ ದಿವಾಳಿಯತ್ತ ಕೊಂಡೊಯ್ಯುವಂತ ಕೆಲಸವನ್ನ ಮಾಡಿದ್ದಾರೆ. ಬಿಜೆಪಿ ನಾಯಕರ ಸಾಲದ ಆರೋಪಕ್ಕೆ ಕಾಂಗ್ರೆಸ್ ಪಡೆ ತಿರುಗೇಟು ಕೊಟ್ಟಿದೆ. ತಮ್ಮ ಬಜೆಟ್ ಆರ್ಥಿಕ ಶಿಸ್ತಿನ ಬಜೆಟ್ ಅಂತ ಸಮರ್ಥಿಸಿಕೊಂಡಿದ್ದಾರೆ. ನಾವು ಜನತೆಗೆ ಕೊಟ್ಟಿದ್ದಂಥ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಪ್ರಯತ್ನವನ್ನೂ ಮಾಡಿದ್ದೀವಿ. ಆಮೇಲೆ ವಿತ್ತೀಯ ಶಿಸ್ತನ್ನು ಪಾಲನೆ ಮಾಡಿದ್ದೀವಿ. ಸಾಲ ತಗೊಳ್ಳೋದು ಇದು ಒಂದು ವ್ಯವಸ್ಥೆ, ಇಟ್ಸ್ ಎ ಸಿಸ್ಟಮ್. ಭಾರತೀಯ ಜನತಾ ಪಾರ್ಟಿಯವರು ಆಡಳಿತದಿದ್ದಾಗ ₹1 ಸಾಲ ಮಾಡಲಿಲ್ವಾ? ಮಾತಾಡೋದಕ್ಕೆ ಎಲ್ಲರೂ ಮಾತಾಡ್ತಾರೆ, ಆದರೆ ಕೇಂದ್ರ ಸರ್ಕಾರನೇ ದಾಟಿ ಹೋಗಿಬಿಟ್ಟಿದ್ದಾರೆ. 3% ದಾಟಿದ್ದಾರೆ, 25% ದಾಟಿದ್ದಾರೆ. ವಿ ಹ್ಯಾವ್ ವೆರಿ ವೆಲ್, ಐ ಮಸ್ಟ್ ಅಪ್ರಿಷಿಯೇಟ್ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಈ ಹ್ಯಾಸ್ ಮೈಂಟೈನ್ಡ್ ದಿ ಫೈನಾನ್ಷಿಯಲ್ ಡಿಸಿಪ್ಲಿನ್. ಬಿಜೆಪಿಯವರು ಆಯವ್ಯಯದಲ್ಲಿ ಏನು ಒಳ್ಳೇದಿದೆ ಅದು ಅವ್ರಿಗೇನು ಕಾಣ್ತಾ ಇಲ್ಲ, ಅತ್ಯಂತ ದುರ್ದೈವದ್ದು. ಇನ್ನು ಅತ್ತ ಜೆಡಿಎಸ್ ಸರ್ಕಾರದ ವೈಫಲ್ಯಗಳನ್ನ ಪಟ್ಟಿ ಮಾಡಿ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದೆ. ಬಜೆಟ್ನಲ್ಲಿ ಏನೇನೂ ಇಲ್ಲ ಅಂತ ಕುಟುಕಿದೆ. ಸೋಮವಾರದಿಂದ ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆ ನಡೆಯಲಿದ್ದು ಕದನ ಕಾವೇರಲಿದೆ. ಕಿರಣ್, ಪ್ರಸನ್ನ, ಅನಿಲ್ ಜೊತೆ ಈರಣ್ಣ, TV9 ಬೆಂಗಳೂರು.